ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೀಶೋಯಿಂದ ಮತ್ತು ಫ್ಲಿಪ್ಕಾರ್ಟಿಂದ ಕೆಲವೊಂದು ಪಾರ್ಸಲ್ಗಳನ್ನ ತರಿಸಿದ್ದೀನಿ. ಅದನ್ನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇ ಪಾರ್ಸಲ್ ಯಾವುದು ಅಂತ. ಇದು ಬಂದ್ಬಿಟ್ಟು ನೆಕ್ಲೆಸ್ ಟೈಪು, ನೆಕ್ ಚೈನು ಮತ್ತು ಕಿವಿದು ಜುಮ್ಕಿ ಬಂದಿದೆ. ಫ್ಲಿಪ್ಕಾರ್ಟಿಂದ ತರಿಸಿದ್ದು ನಾನು. ಇದು ಫ್ಲಿಪ್ಕಾರ್ಟಿಂದನೇ ನೋಡಿ. ವಾವ್, ಪ್ಯಾಕಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗ್. ಬಾಕ್ಸು ಅದರ ಮೇಲೆ ಮತ್ತೆ ಈ ಥರ ಕೊಟ್ಟಿದ್ದಾರೆ, ಏನು ಡ್ಯಾಮೇಜ್ ಆಗದೆ ಇರಲಿ ಅಂತ. ಥರ ಬಂದಿದೆ. ಫಸ್ಟ್ ಜುಮ್ಕಿ ತೋರಿಸ್ಬಿಡ್ತೀನಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಜುಮ್ಕಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜುಮ್ಕಿ ಅಂತೂ. ಸೂಪರಾಗಿದೆ. ಡ್ರೆಸ್, ಸ್ಯಾರಿಗಳ ಮೇಲೆ, ಲೆಹಂಗಾ ಮೇಲೆ, ಡ್ರೆಸ್ಗಳ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಜುಮ್ಕಿ ಈ ಟೈಪ್ ಬಂದಿದೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹಾಕೊಂಡೇನು ತೋರಿಸಲ್ಲ, ಸರನ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ? ನೋಡಿ ಜುಮ್ಕಿ ಇದು. ವೇರ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ ಅಂತೂ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಲಾಂಗು. ಸೂಪರಾಗಿ ಕಾಣಿಸ್ತಾ ಇದೆ ಸರ ಅಂತೂ. ನನಗೆ ತುಂಬ ಇಷ್ಟ ಆಯ್ತಿದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವರ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫ್ಲಿಪ್ಕಾರ್ಟಲ್ಲಂತೂ ಯಾವುದಾದ್ರೂ ಸ್ವಲ್ಪ ಕಾಸ್ಟ್ಲಿ ಐಟಮ್ ತರಿಸ್ತೀನಿ ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಳ್ಳಿ. ಬಟ್ಟೆ ಮಾತ್ರ ಮೀಶೋದಲ್ಲಿ ತರಿಸ್ಕೊಳ್ಳಿ. ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದಕ್ಕೇ ಹೇಳ್ತಾ ಇರೋದು. ನೋಡಿ ನೆಕ್ ಪೀಸ್ ಈ ಥರ ಬಂದಿದೆ. ನೋಡಿ ಫಸ್ಟ್ ಐಟಮ್ ಅಂತೂ ಇದು. ಸೆಕೆಂಡ್ ಐಟಮ್ ತೋರಿಸ್ತೀನಿ. ಬಟ್ಟೆಗಳ್ನ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ವೇರ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದೊಂದು ವೀಡಿಯೋನ ಹಾಕ್ತೀನಿ. ಇವಾಗ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ. ವೇರ್ ಮಾಡಿರೋದು ಲಾಸ್ಟಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಐಟಮು ಇದು. ಬನ್ನಿ, ಓಪನ್ ಮಾಡಿಲ್ಲ ನಾನು ಯಾವುದನ್ನು. ಪ್ಯಾಕ್ ಆಫ್ 6 ಬಂದಿದೆ ಇದು ಮೀಶೋದಲ್ಲಿ. ಇದಕ್ಕೆ ಬರೀ ನಾನು 115 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಎಲ್ಲ ಥರದ್ದು ಸ್ಪೂನ್ಸ್ಗಳು ಬಂದಿದೆ ಮರದು. ನನಗೆ ಇದೊಂದು ಬೇಕಿತ್ತು ಫ್ರೆಂಡ್ಸ್. ಮುದ್ದೆನ ನಾನು ಬಾಣಲಿಲಿ ಮಾಡ್ತೀನಲ್ಲ, ಹಂಗಾಗಿ ಇದು ಮುರಿದೋಗ್ಬಿಟ್ಟಿತ್ತು. ನನಗೆ ಮುದ್ದೆ ಮಾಡೋಕ್ಕೆ ಇದೊಂದು ಬೇಕಿತ್ತು. ಒಂದಿನ ಏನು ತರಿಸೋದು, ಆಫರಲ್ಲಿ ಇತ್ತಲ್ಲ, ಪ್ಯಾಕ್ ಆಫ್ 6 ಇತ್ತಲ್ಲ ಅಂತಂದು ಎಲ್ಲರೂ ತರಿಸ್ತೀನಿ. ನೋಡಿ ಕ್ವಾಲಿಟಿ ಅಂತೂ ನಾವು 100 ರೂಪಾಯಿಗೆ ಏನು ಬರುತ್ತೆ ಹೇಳಿ? 115 ರೂಪಾಯಿಗೆ 6 ಪೀಸ್ ಕೊಟ್ಟಿದ್ದಾರೆ ಅಂದರೆ ಓಕೆ ಪರವಾಗಿಲ್ಲ, ಕೊಟ್ಟಿರೋ ದುಡ್ಡಿಗೆ ಬರ್ತಿದೆ. ನೋಡಿ ಇದೊಂದಿದೆ, ಇದಂತೂ ಗಟ್ಟಿ ಇದೆ ನೋಡಿ. ಇದು ಗಟ್ಟಿ ಇದೆ. ದೋಸೆ ಮಾಡೋದೊಂದು, ಇದು ಒಂದು ಸ್ಪೂನ್ ಟೈಪ್. ಇನ್ನೊಂದು ಇದು 6 ಪೀಸ್ ಬಂದಿದೆ. ಕೊಟ್ಟಿರೋ 115 ರೂಪಾಯಿಗೆ ವರ್ತ್ ಅನಿಸುತ್ತೆ ಫ್ರೆಂಡ್ಸ್. 6 ಪೀಸ್ ಬಂದಿದೆ. ಇದ್ರದ್ದು ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಮೆಸೇಜಲ್ಲೇ ಕಳಿಸ್ಕೊಡ್ತೀನಿ, ಓಕೆನಾ? ಇದು ಯಾವುದು ಪ್ರಮೋಷನ್ ಅಲ್ಲ, ನಾನು ತೊಗೊಂಡಿರೋದು ಏನೇನಿದೆಯೋ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು 6 ಪೀಸು 115 ರೂಪಾಯಿಗೆ. ನೆಕ್ಸ್ಟ್ ಬಂದುಬಿಟ್ಟು ಇದು. ನಾನು ಯಾವಾಗಲೂ ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರಾ, ಕಟ್ ಮಾಡ್ತಾ ಇದ್ದಿದ್ದು ಶೆಲ್ಫ್ ಮೇಲೆ ಕಟ್ ಮಾಡ್ತಿದ್ದೆ. ನಮ್ಮ ಮನೇಲಿ ಇಳಿಗೆ ಮಣಿ ಇದೆ, ಹಂಗಾಗಿ ಅದರಲ್ಲೂ ಮಾಡ್ಕೊತಿದ್ದೆ. ಕಟ್ ಮಾಡ್ಕೊಂಡು ಹೋಗಿ ಶೆಲ್ಫ್ ಮೇಲೆ ಮಾಡ್ತಿದ್ದೆ. ಹಂಗಾಗಿ ಇದೊಂದು ತೊಗೊಳೋಣ ಅಂತ ತೊಗೊಂಡಿದ್ದೀನಿ. ಇದು ಅಷ್ಟೇ ನನಗೆ ಬರೀ ಎಷ್ಟು ಅಂದರೆ 280 ರೂಪಾಯಿಗೇನೋ ಸಿಕ್ತು ಆಫರಲ್ಲಿ. ತುಂಬ ದೊಡ್ಡದು, ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ಟೀಲಿಂದು, ವೆಯ್ಟ್ ಆಗಿದೆ. ಕಡೆಗೆ ಒಂದು ನಿಮಿಷ, ನಾನು ಇದನ್ನು ಓಪನ್ ಮಾಡಿಲ್ಲ. ರಿವ್ಯೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಹಂಗಾಗಿ ಇದನ್ನು ತೊಗೊಂಡೆ. ನೋಡಿ ಹಗ್ಲನೂ ಎಷ್ಟು ದಪ್ಪ ಬಂದಿದೆ, ಆಮೇಲೆ ಹಗ್ಲನೂ ಬಂದಿದೆ. ನೋಡಿ ಫ್ರೆಂಡ್ಸ್, ಇದೇನು ಸ್ವಲ್ಪ ಬರುವಾಗ ಸ್ವಲ್ಪ ಹಿಂಗಾಗಿದೆ ಅಷ್ಟೇ. ಚೆನ್ನಾಗಿದೆ ಕ್ವಾಲಿಟಿ ಅಂತ. ನೋಡಿ ಎಷ್ಟು ದೊಡ್ಡದು ಬಂದಿದೆ ಅಂದರೆ. ಚಾಪಿಂಗ್ ಬೋರ್ಡು ಸ್ಟೀಲಿಂದು, ಇದ್ರ ಮೇಲೆ ಚಪಾತಿನೂ ಲಟ್ಟಿಸ್ಬೋದು, ತರಕಾರಿನೂ ಕಟ್ ಮಾಡ್ಕೋಬೋದು. ನೋಡಿ ಇಷ್ಟಾಗಲ್ಲ, ಹಿಂಗೆ ನೀಟಾಗಿ ಹಿಂಗೆ ಶೆಲ್ಪಿಗೆ ಹಾಕ್ಕೊಂಡಂಗೆ ಇದು ಎಡ್ಜ್ ಕೊಟ್ಟಿದ್ದಾರೆ. ಶೆಲ್ಪಿಗೆ ಹಾಕ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಹೋಗ್ಬೋದು, ಚಪಾತಿನ ಅರಿಬೋದು.
ಇದೊಂದು ತುಂಬ ದಿನದಿಂದ ತಗೋಬೇಕು ಅಂತ ನೋಡ್ತಾ ಇದ್ದೆ ಫ್ರೆಂಡ್ಸ್. ತುಂಬ ರೇಟ್ ತೋರಿಸ್ತಿದ್ರು, 400 500 ಹಂಗೆ. ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು, ಹಂಗಾಗಿ ತೊಗೊಂಡೆ ಫ್ರೆಂಡ್ಸ್. ಇದು ಇದ್ರದ್ದು ಅಷ್ಟು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ ನಿಮಗೆ, ಸರಿನಾ? ಇದು ಮಾತ್ರ ನನಗೆ ತುಂಬ ವರ್ತ್ ಅನ್ನಿಸ್ತು ಫ್ರೆಂಡ್ಸ್, ಯಾಕಂದರೆ ತುಂಬ ಗಟ್ಟಿ ಇದೆ, ವೆಯ್ಟು ಇದೆ, ಚೆನ್ನಾಗಿದೆ ನೋಡಿ. ಎಷ್ಟು ದಪ್ಪ ಎಷ್ಟು ಮಂದ ಇದೆ ಅಂತಂದರೆ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಇಷ್ಟು ಇಂಚಸ್ ಅಂತ ಕೊಟ್ಟಿದ್ದಾರೆ ನೋಡಿ, ರೆಡ್ ಸ್ಕೈ ಅಂತ. ಇದು ಚೆನ್ನಾಗಿದೆ, ಅಗ್ಲನೂ ಇದೆ ಉದ್ದನೂ ಇದೆ, ನನಗಂತೂ ಇಷ್ಟ ಆಯಿತು, ಸರಿನಾ? ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಇದು ಶಾರ್ಟ್ ಕುರ್ತಾ. ಇವಾಗ ಜೀನ್ಸ್ ಮೇಲೆ ಎಲ್ಲ ಟ್ರೆಂಡ್ ಆಗಿದೆಯಲ್ಲ, ಶಾರ್ಟ್ ಕುರ್ತಾನ ನನ್ನ ಮಗಳಿಗೆ ಅಂತ 2 ತರಿಸಿದ್ದೆ. ಬರೀ ಎಷ್ಟು 300ಗೆ 2 ಸಿಕ್ಕಿದೆ, 150 ರೂಪಾಯಿಗೆ. 300 ಬಿದ್ದಿಲ್ಲ ಫ್ರೆಂಡ್ಸ್, 200 ಬಿಡಿ. ಹಾಂ, ಅಷ್ಟೇ, 150 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ? 2 ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಕಾಟನ್ ಇದೆ, ಕಾಟನ್ ಮೆಟೀರಿಯಲ್ಗೆ. ಸ್ಲೀವು 3/4 ಸ್ಲೀವ್ ಇದೆ. ನೆಕ್ಕಲ್ಲಿ ಈ ಥರ ಡಿಸೈನ್ ಬಂದಿದೆ ಫ್ರೆಂಡ್ಸ್. ನೋಡಿ, ಹತ್ರದಿಂದ ನೋಡಿ, ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಕಾಟನ್ ಬಟ್ಟೆ ತುಂಬ ಚೆನ್ನಾಗಿ ಬಂದಿದೆ. ಕುರ್ತಾ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಅವಳಿಗೆ ಎಸ್ ಸೈಜಲ್ಲಿ ತರಿಸಿದ್ದೆ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತರಿಸ್ಕೊಳ್ಳಿ. ಶಾರ್ಟ್ ಕುರ್ತಾ ಜೀನ್ಸ್ ಮೇಲೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ದೆ 2. ಇನ್ನೊಂದು ಅದು ಬ್ಲ್ಯಾಕು, ಇದು ವೈಟು. ಡಿಸೈನ್ ಅಂತೂ, ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಸ್ಮೂತಾಗಿ ಕಾಟನ್ನಲ್ಲಿ. ಸೆಕೆಗಾಲಕ್ಕಂತೂ ಮಾಡಿಸಿದ ಬಟ್ಟೆ ಇದು. ಒಂದು ಸ್ವಲ್ಪನೂ ಚುಚ್ಚೋದಾಗಲಿ ಏನಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ತೋಳು ಅಷ್ಟೇ 3/4 ಕೊಟ್ಟಿದ್ದಾರೆ. ವಿಡ್ತು ಚೆನ್ನಾಗಿದೆ. ಸೈಡಲ್ಲಿ ಈ ಥರ ಓಪನ್ ಕೊಟ್ಟಿದ್ದಾರೆ. 2 ಸೈಡಲ್ಲೂ ಓಪನ್ ಕೊಟ್ಟಿದ್ದಾರೆ. ಬಟ್ಟೆ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ನೋಡಿ, ಕಾಟನ್ ಬಟ್ಟೆ, ವರ್ಕು ಅಷ್ಟೇ, ಪ್ರಿಂಟಿಂಗ್ ಅಲ್ಲ ಇದು, ಇದೇನು ಹೋಗಲ್ಲ ಪ್ರಿಂಟಿಂಗ್ ಏನು. ತುಂಬ ಚೆನ್ನಾಗಿದ್ದಾವೆ ಟಾಪ್ ಮಾತ್ರ. ಇದು 2 ಕಾಂಬೋ ಸೆಟ್ಟಲ್ಲಿ ಫ್ರೆಂಡ್ಸ್ ಬಂದಿರೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಹೇಳಿ, ಲಿಂಕ್ನ ಕೊಡ್ತೀನಿ. ಓಕೆ, ಇದು 2 ಪೀಸ್ ಸೆಟ್ಟು, 350 ಅಷ್ಟೇ, 400 ಒಳಗಡೆನೇ ಇದೆ 2 ಡ್ರೆಸ್ಸು. ನೋಡೋಣ. ಕಾಟನ್ನು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಕಾಟನ್ ಇದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ನೋಡಿ. ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋದು, ಇದ್ರ ಮೇಲೆ ನೋಡಿದರೆ ಬಿಲ್ಲು ನೋಡಿ, ಹತ್ರದಿಂದ 2000, ಇದ್ರ ಮೇಲೆ ಲೇಬಲ್ ಹಾಕಿದ್ದಾರೆ 2499 ರೂಪೀಸ್ ಅಂತ. ಅಂಥ ಡ್ರೆಸ್ನ 350 ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಸಿಂಪಲಾಗಿ, ಎಷ್ಟು ನೋಡಿ, 3/4 ಬಂದಿಲ್ಲ ತೋಳಿದು, ಎಲ್ಬೋವರೆಗೂ ಬಂದಿದೆ ಅಷ್ಟೇ. ಬಟ್ಟೆ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. L ಸೈಜಲ್ಲಿ ತೊಗೊಂಡಿರೋದು. ಕಾಟನ್ನು ಸಿಂಪಲಾಗಿ ಅಫಿಷಿಯಲ್ ಲುಕ್ ಕೊಡುತ್ತೆ, ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ. ಲಾಸ್ಟಲ್ಲಿ ವೇರ್ ಮಾಡಿರೋದು ಒಂದೊಂದು ಫೋಟೋನ ಹಾಕ್ತೀನಿ ನಿಮಗೆ. ಪ್ಯಾಂಟು ಅಷ್ಟೇ, ಪ್ಯಾಂಟ್ಗೆ ಪಾಕೆಟ್ ಬಂದಿದೆ. ಚೆನ್ನಾಗಿದೆಯಾ? ಇದು ಫಸ್ಟ್ ಡ್ರೆಸ್ಸು. ಇನ್ನು ನೆಕ್ಸ್ಟು ಇದು ಒಂದಷ್ಟೇ. ನಾನು ಎಲ್ಲ ಡ್ರೆಸ್ಗಳ್ನು ಓಪನ್ ಮಾಡಿ ನೋಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಸೈಜ್ಗಳು ನೋಡಿಬಿಟ್ಟು ಎಕ್ಸ್ಚೇಂಜ್ ಆಗಬೇಕಲ್ಲ ಅಂತ. ನೋಡಿ, ಇದು ಅಷ್ಟೇ. ಇದು 400 ಒಳಗಡೆನೆ 2 ಪೀಸ್ ಸೆಟ್ಟು. ಕಾಲರ್ ಇದೆ. ಇದು ಕಾಟನ್ನು. ತೋಳೊಳಗಡೆ ಈ ಥರ ಡಿಸೈನ್ ಬಂದಿದೆ ನೋಡಿ, ತೋಳಿಗೆ ಹೆಡ್ಜಲ್ಲಿ ಈ ಥರ ಬಟನ್ ಫ್ಯಾಷನಾಗಿ ಬಂದಿದೆ. ಇಲ್ಲೂ ಅಷ್ಟೇ, ಫ್ರಂಟಲ್ಲಿ ಫುಲ್ ಬಟನ್ ಬಂದಿದೆ. ಆಮೇಲೆ ಕೆಳಗಡೆ ಓಪನ್ ಇದೆ ನೋಡಿ, ಸೈಡ್ ಓಪನ್ ಇಲ್ಲ. ಇದಕ್ಕೂ ಪಾಕೆಟ್ ಇದೆ, ಚೆನ್ನಾಗಿರೋ ಒಂದು ದೊಡ್ಡ ಪಾಕೆಟು ಇದೆ. ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ. ಪ್ಯಾಂಟು ಬಂದುಬಿಟ್ಟು ಸೇಮ್ ಪ್ಯಾಂಟು. ಓಕೆನಾ? ಇದೊಂದು ಸೆಟ್ಟು. ನೆಕ್ಸ್ಟು ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಇದಂತೂ ನನಗೆ ತುಂಬ ಇಷ್ಟ ಆಗಿ ನೋಡಿ 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 ತುಂಬ ದಿವಸ ಆದಮೇಲೆ ರೇಟ್ ಕಮ್ಮಿ ಆಗಲಿ ಅಂತ ಆಮೇಲೆ ತರಿಸಿದ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಇದು. ಈಗಲೂ ಸ್ವಲ್ಪ ದೊಡ್ಡ ಸೈಜ್ ಆಯಿತು ಅನಿಸುತ್ತೆ. XL ಬುಕ್ ಮಾಡಿದ್ದೆ, ನನಗೆ ಎಲ್ಲಾದರೂ ಸಾಕಾಗೋದು ಅನಿಸುತ್ತೆ.
ಆಮೇಲೆ ವಾಶ್ ಮಾಡಿದ್ಮೇಲೆ ಕಾಟನ್ ನೋಡೋಣ ಕಡಿಮೆ ಆಗುತ್ತೇನೋ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಾಟನ್ ಮೆಟೀರಿಯಲು. ಇದೆಲ್ಲ ಪ್ರಿಂಟಿಂಗು ಹೋಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಇನ್ನು ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹಾಂ, ಫ್ರಂಟಲ್ಲಿ ಈ ಥರ ಡಿಸೈನ್ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿ ಒಳ್ಳೆ ಲುಕ್ ಇದೆ, ಎಲಿಗೆಂಟಾಗಿ. ಫುಲ್ಲು ದೊಡ್ಡದು ಬಂದಿದೆ ಅಂಬ್ರಲ್ಲ ನೋಡಿ, ಲೆಂತು ಇದೆ ಸರ್, ಸಖತ್ತು ಲೆಂತ್ ಇದೆ, ಫುಲ್ಲು ದೊಡ್ಡದು ಬಂದಿದೆ ಟಾಪ್ ಇದು. ಪ್ಯಾಂಟು ಅಷ್ಟೇ, ಪ್ಯಾಂಟು ತುಂಬ ಚೆನ್ನಾಗಿ ದೊಡ್ಡದು ಬಂದಿದೆ ನೋಡಿ, ಪ್ಯಾಂಟು ವೇಲು ಅಷ್ಟೇ ತುಂಬ ದೊಡ್ಡದು ಬಂದಿದೆ ವೇಲ್ ನೋಡಿ. ಈ ಥರನಾದರೂ ಹಾಕ್ಬೋದು, ಈ ಥರನಾದರೂ ಹಾಕ್ಬೋದು. ಇಷ್ಟು ಟಾಪ್ಗಳನ್ನ ತರಿಸಿದ್ದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ನ ಸ್ವಲ್ಪ ಗ್ರೋತ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.